ಸುರಿತಾ ಇರುವಂತಹ ಮಳೆಗೆ ಕರುನಾಡು ತತ್ತಿರ ಭಾರೀ ಮಳೆಗೆ ಕುಸಿದು ಬಿತ್ತು ಹಾಸನದ ಹೆದ್ದಾರಿ. ಅಗ್ನಿಶಾಮಕ ಠಾಣೆಗೂ ನುಗ್ಗಲ್ಲ ನೀರು, ಸಿಬ್ಬಂದಿ ಪರದಾಟ. ಅಯ್ಯೋ ಪಾಪ, ದೇವರ ಹುಂಡಿಯಲ್ಲೂ ನೀರು, ಪೂಜೆಗೂ ಬಿತ್ತು ಬ್ರೇಕ್. ಐತಿಹಾಸಿಕ ಹಂಪಿಗೆ ಪ್ರವಾಹ ಭೀತಿ, ಘಟಪ್ರಭಾ ಮಾರ್ಕಂಡೇಯ ಅಬ್ಬರಕ್ಕೆ ಬೆಳಗಾವಿ ಜನ ಸುಸ್ತು. ಇನ್ನು ನೀರಲ್ಲೇ ಕರೆಂಟ್ ಸರಿ ಮಾಡಿದಂತಹ ಲೈನ್ ಮ್ಯಾನ್ಗೆ ಸಖತ್ ಪ್ರಶಂಸೆ. ಇನ್ನು ಕೃಷ್ಣಾಪುರಕ್ಕೆ ಕೊಚ್ಚಿ ಹೋಯ್ತಲ್ಲ ಬೆಳೆ. ಇದೆಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಸನ ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಭಾರೀ ಮಳೆಗೆ ಸಕಲೇಶಪುರದ ಜನ್ನಾಪುರ ಜಾಲ್ಸೂರು ನಡುವಿನ ಹೆದ್ದಾರಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಹೆತ್ತೂರು ಸಕಲೇಶಪುರ ಸಂಪರ್ಕ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ಓಡಾಡಲು ಸೂಚಿಸಲಾಗಿದೆ. ಇನ್ನು ಹೇಮಾವತಿ ನದಿಯಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಕಾರಣ ಹೊಳೆನರಸೀಪುರ ಅರ್ಕಲಗೂಡು ರಸ್ತೆ ಜಲಾವೃತಗೊಂಡಿದೆ. ಅಗ್ನಿಶಾಮಕ ಠಾಣೆಗೂ ಮಳೆ ನೀರು ನುಗ್ಗಿದೆ. ಹೊಳೆನರಸೀಪುರ ಚನ್ನರಾಯಪಟ್ಟಣ ರಾಜ್ಯ ಹೆದ್ದಾರಿಯೂ ಕೂಡ ಜಲಾವೃತಗೊಂಡಿದ್ದು ರಸ್ತೆಯ ಮೇಲೆ ನೀರು ಹರಿತಾ ಇದ್ದು ನೀರಿನಲ್ಲೇ ಕೆಲ ವಾಹನಗಳು ಸಂಚಾರ ನಡೆಸ್ತಾ ಇವೆ. ಇತ್ತ ಹೊಳೆನರಸೀಪುರದ ಹಲವು ಬಡಾವಣೆಗೆ ಹೇಮಾವತಿಯ ನದಿ ನೀರು ನುಗ್ಗಿದೆ. ಕೆಎನ್ಎ ಬಡಾವಣೆಯ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದ್ವು. ನಿನ್ನೆಯೇ 30 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸಕಲೇಶಪುರ ಪಟ್ಟಣದಲ್ಲಿರುವ ಹೊಳೆಮಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೆ ನೀರು ನುಗ್ಗಿದೆ. ಪೂಜೆ ಸ್ಥಗಿತಗೊಳಿಸಲಾಗಿದ್ದು ಭಕ್ತರು ಬರದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಇತ್ತ ಬೇಲೂರು ತಾಲೂಕಿನ ಬಿರಡಹಳ್ಳಿ ಸೇತುವೆ ಮುಳುಗಡೆಯಾಗಿ ಬಿರಡಹಳ್ಳಿ, ನಾರ್ವೆ, ಸಕಲೇಶಪುರ, ಬೇಲೂರು ಸೇರಿದಂತೆ ಹಲವು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮೂಗ್ಲಿ, ಹೆಬ್ಬನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ. ವಿದ್ಯಾರ್ಥಿಗಳು, ವಾಹನ ಸವಾರರು ಪರದಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ನೀರು ಎನ್ನುವಂತಾಗಿದೆ. ಮಳೆ ಪ್ರಮಾಣವು ತಗ್ಗದೆ ನಿರಂತರವಾಗಿ ಸುರಿಯುತ್ತಿರೋದ್ರಿಂದ ಬೇಲೂರು ತಾಲೂಕಿನ ಅರೆಹಳ್ಳಿ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಈದ್ಗಾ ಬೀದಿಯ ಆಸಿಯಾಬಾನು ಎಂಬುವರ ಮನೆಗೋಡೆ ಕುಸಿದಿದ್ದು ಗೋಡೆ ಬೀಳುವ ಶಬ್ದಕ್ಕೆ ಮನೆಯಿಂದ ಹೊರಗೆ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮನೆ ಸುತ್ತಲೂ ಬಿರುಕು ಬಿಟ್ಟಿದ್ದು ಮನೆ ಪೂರ್ತಿ ಬೀಳುವ ಆತಂಕದಲ್ಲಿದ್ದಾರೆ. ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಜಾಕನಹಳ್ಳಿಯಲ್ಲೂ ಕೂಡ ಮನೆಗೋಡೆ ಬಿದ್ದಿದ್ದು ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. 3 ಮನೆಯಲ್ಲಿದ್ದಾಗಲೇ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ಅತಿಯಾದ ಮಳೆಯಿಂದಾಗಿ ಕೊಳವೆ ಬಾವಿಗಳಿಂದ ನೀರು ಬುಗ್ಗೆಯಂತೆ ಚಿಮ್ಮುತ್ತಿದೆ. ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಅಂತರ್ಜಲ ಹೆಚ್ಚಾಗಿ ಕೊಳವೆ ಬಾವಿಯಿಂದ ನೀರು ಹೊರಗೆ ಚಿಮ್ಮುತ್ತಿದೆ. ವಾಡಿಕೆಗಿಂತ ಮಳೆ ಹೆಚ್ಚಾಗಿದೆ. ಕಳೆದ 1 ತಿಂಗಳಿನಿಂದಲೂ ಕೂಡ ರೈತರು ಪಂಪ್ ಸೆಟ್ ಆನ್ ಮಾಡುವ ಗೋಜಿಗೆ ಹೋಗಿಲ್ಲ. ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದ ಬೆಳೆ ಕೈತಪ್ಪೋ ಭಯದಲ್ಲಿ ಕಾಫಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ 90,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗಿದೆ. ಇದರಿಂದ ಐತಿಹಾಸಿಕ ಹಂಪಿ ಸೇರಿದಂತೆ ಕಂಪ್ಲಿ ಪಟ್ಟಣದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಂಪ್ಲಿ ರಸ್ತೆ ಸೇತುವೆ ಮೇಲೆ ಸಾರ್ವಜನಿಕ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ನದಿ ಪಾತ್ರದ ಮೀನುಗಾರರ ಮನೆಗಳು, ಕೋಟೆ ಪ್ರದೇಶಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಕ್ಷಣಕ್ಕೂ ತುಂಗಭದ್ರಾ ನದಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು ಯಾವುದೇ ಕ್ಷಣದಲ್ಲಿ ಕಂಪ್ಲಿ ಸೇತುವೆ ಮುಳುಗಡೆಯ ಭಯ ಎದುರಿಸ್ತಾ ಇದೆ. ಐತಿಹಾಸಿಕ ಹಂಪಿಯಲ್ಲಿ ನೆರೆ ಭೀತಿ ಶುರುವಾಗಿದೆ. ಹಂಪಿಯ ಹಲವು ಐತಿಹಾಸಿಕ ಸ್ಮಾರಕ ಮುಳುಗಡೆಯಾಗಿದೆ. ಧಾರ್ಮಿಕ ವಿಧಿವಿಧಾನ ಮಂಟಪ, ಪುರಂದರದಾಸರ ಮಂಟಪ, ಜುನಿವಾರ ಮಂಟಪ, ಸ್ನಾನಘಟ್ಟಗಳು ಮುಳುಗಡೆಯಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಇದೀಗ ಬಹುತೇಕ ಭರ್ತಿಯಾಗಿದ್ದು ನದಿಗೆ 90,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. 30 ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಹರಿಬಿಡಲಾಗ್ತಾ ಇದ್ದು ಹಂಪಿಯಲ್ಲಿ ಪ್ರವಾಹದ ಸ್ಥಿತಿ ಸೃಷ್ಟಿಯಾಗಿದೆ. ಬೆಳಗಾವಿಯಲ್ಲಿ ಘಟಪ್ರಭಾ ಮಾರ್ಕಂಡೇಯ ನದಿಗಳು ಮೈದುಂಬಿ ಹರಿತಾ ಇದೆ. ಗೋಕಾಕ್ ಹಾಗೂ ಲೊಳಲಸೂರಿಗೆ ಸಂಪರ್ಕ ಕಲ್ಪಿಸುವ ಲೊಳಲಸೂರು ಸೇತುವೆ ಅಂಚಿಗೆ ನೀರು ಬಂದಿದೆ. ಸಂಕೇಶ್ವರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯಲ್ಲಿರುವ ಬೃಹತ್ ಸೇತುವೆ ಇದಾಗಿದ್ದು ಅಕಸ್ಮಾತ್ ಸೇತುವೆ ಮುಳುಗಡೆಯಾದರೆ 100 ಹಳ್ಳಿಗಳ ಸಂಪರ್ಕ ಕಡಿತವಾಗಲಿದೆ. ಘಟಪ್ರಭಾ ನದಿ ನೀರಿನಿಂದ ಹಲವು ಗ್ರಾಮಗಳು ಕೂಡ ಪ್ರವಾಹದ ಆತಂಕದಲ್ಲಿ ಇದ್ದಾರೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಗೋಕಾಕ್ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಚಿಕ್ಕೋಳಿ ಸೇತುವೆ ಬಿರುಕು ಬಿಟ್ಟಿದೆ. ಪ್ರತಿದಿನ ಸಾವಿರಾರು ವಾಹನಗಳು ಈ ಸೇತುವೆ ಮೇಲೆ ಓಡಾಡ್ತಾ ಇದ್ದು ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ಸೇತುವೆಯ ಸಣ್ಣ ಸಣ್ಣ ಬಿರುಕುಗಳು ವಾಹನ ಸವಾರರಿಗೆ ಭಯ ಹುಟ್ಟಿಸಿದೆ. ಇತ್ತ ಕಳೆದ ವಾರವಷ್ಟೇ ಖಾನಾಪುರ ತಾಲೂಕಿನ ಕಾಡಂಚಿನ ಗ್ರಾಮ ಅಮ್ಗಾವ್ನಲ್ಲಿ ಅನಾರೋಗ್ಯಕ್ಕೀಡಾಗಿದ್ದ ಮಹಿಳೆಯನ್ನ ಗ್ರಾಮಸ್ಥರು 5 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತೊಯ್ದು ಆಸ್ಪತ್ರೆ ಸೇರಿಸಿದ್ರು. ಆಕೆ ನಿನ್ನೆ ಕೇಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಕೆಸರಿನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್ ಹೊರತೆಗೆಯೋಕೆ ಆಗದೆ ಕೊನೆಗೆ ಕಟ್ಟಿಗೆ ಸ್ಟ್ರೆಚರ್ ಮೂಲಕವೇ ಮೃತದೇಹವನ್ನು 5 ಕಿಲೋಮೀಟರ್ ಹೊತ್ಕೊಂಡು ಹೋಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಯಲ್ಲೇ ಮಹಿಳೆಯ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಎಡಬಿಡದೆ ಸುರಿತಾ ಇರೋದ್ರಿಂದ ಬಾಗಲಕೋಟೆಯಲ್ಲಿ ಕೃಷ್ಣಾ, ಘಟಪ್ರಭಾ ನದಿಗಳು ಉಕ್ಕಿ ಹರಿತಾ ಇದೆ. ಮಿರ್ಜಿ, ಜಾಲಿಬೇರಿ, ಚೆನ್ನಾಳ, ಅಂತಾಪುರ ಗ್ರಾಮದ ಕಿರು ಸೇತುವೆಗಳು ಜಲಾವೃತಗೊಂಡಿದ್ದು ಮಿರ್ಜಿ ಗ್ರಾಮದ 6 ಕುಟುಂಬಗಳ 32 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಹುನಗುಂದ ತಾಲೂಕಿನಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಡಂಗೂರ ಸಾರಿಸಿ ಸೂಚನೆ ನೀಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಜಮಖಂಡಿ, ರಬಕವಿ, ಬನಹಟ್ಟಿ, ಮುಧೋಳ ತಾಲೂಕಿನಲ್ಲಿ ಶಾಲೆಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ಘಟಪ್ರಭಾ ನದಿ
ಗಂಟೆಗೆ 60,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರೋದ್ರಿಂದ ಮಾಚಕನೂರು ಗ್ರಾಮದ ಪುರಾತನ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ. ದೇವಸ್ಥಾನದ ಆವರಣದಲ್ಲಿ 2 ಅಡಿಗೂ ಹೆಚ್ಚು ನೀರು ಸಂಗ್ರಹ ಆಗಿದ್ದು ಐತಿಹಾಸಿಕ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಕಬ್ಬು, ಸೋಯಾಬೀನ್, ಹೆಸರು ಬೇಳೆಗಳು ನಾಶ ಆಗಿದೆ. ಮಳೆಗಾಲದಲ್ಲಿ ಕರೆಂಟ್ ಹೋದ್ರೆ ಹಿಡಿಶಾಪ ಹಾಕೋರೆ ಜಾಸ್ತಿ. ಆದರೆ ಇಲ್ಲೊಬ್ಬ ಸಿಬ್ಬಂದಿ ಹರಿಯೋ ಹಳ್ಳದಲ್ಲಿ ಧುಮುಕಿ ಕರೆಂಟ್ ದುರಸ್ತಿ ಮಾಡೋ ವಿಡಿಯೋ ನೋಡಿದ್ರೆ ನೀವು ಏನಂತಿರೋ ಗೊತ್ತಿಲ್ಲ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಹೊಯ್ಗೆರೆ ಗ್ರಾಮ ಮಳೆಯಿಂದಾಗಿ 3 ದಿನದಿಂದ ಕರೆಂಟ್ ಇರದೆ ಕತ್ತಲೆಯಲ್ಲೇ ಇತ್ತು. ಲೈನ್ಮನ್ ರವಿಕುಮಾರ್ ಎಂಬಾತ ವಿದ್ಯುತ್ ದುರಸ್ತಿಗಾಗಿ ಹಳ್ಳದಲ್ಲಿ ಈಜಿ ಹೋಗಿದ್ದಾರೆ. ರಭಸವಾಗಿ ಹರಿಯುವಂತಹ ಹಳ್ಳದಲ್ಲಿ ಸೊಂಟಕ್ಕೆ ವೈರ್ ಕಟ್ಟಿಕೊಂಡು ಈಜಿ ದಡ ಮುಟ್ಟಿದ್ದಾರೆ. ಶಿವಮೊಗ್ಗ ಹಾಗೂ ಸೊರಬದಲ್ಲೂ ಲೈನ್ಮನ್ಗಳು ಕರೆಂಟ್ ದುರಸ್ತಿ ಮಾಡಿದ್ದಾರೆ. ಜೀವವನ್ನೇ ಪಣಕ್ಕಿಟ್ಟು ಕರೆಂಟ್ ಸರಿಪಡಿಸಿದ ಲೈನ್ಮನ್ಗಳ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಮಳೆಯಿಂದಾಗಿ ಗವನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಬೃಹತ್ ಮರ ಬಿದ್ದಿದ್ದು 2 ಕಾರಲ್ಲಿದ್ದವರು ಜಸ್ಟ್ ಬಚಾವ್ ಆಗಿದ್ದಾರೆ. ಕಾರುಗಳ ಮುಂಭಾಗ ಜಖಂ ಆಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಕೃಷ್ಣಾ ನದಿ ಅಬ್ಬರದಿಂದ ಉಕ್ಕಿ ಹರಿತಾ ಇತ್ತು. ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಡ್ಯಾಂಗೆ ಅಪಾರ ನೀರು ಹರಿದು ಬರ್ತಾ ಇದೆ. 2,04,098 ಕ್ಯೂಸೆಕ್ ಒಳಹರಿವು ಇದ್ದು 2.66 ಲಕ್ಷ ಕ್ಯೂಸೆಕ್ ಹೊರಹರಿವಿದೆ. ಇದರಿಂದ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಬಳಿಯ ಅರಳದಿನ್ನಿ ಗ್ರಾಮದ ಕೆಲ ಜಮೀನುಗಳಿಗೆ ನೀರು ನುಗ್ಗೋಕೆ ಪ್ರಾರಂಭ ಆಗಿದೆ. ಕಬ್ಬು, ಜೋಳ ಜಲಾವೃತಗೊಂಡಿದ್ದು ಹೊರಹರಿವು ಮತ್ತಷ್ಟು ಹೆಚ್ಚಾದ್ರೆ ಸಂಪೂರ್ಣ ಜಮೀನು ಜಲಾವೃತವಾಗಲಿದೆ. ನೀರು ಇದೇ ರೀತಿಯಲ್ಲಿ ಜಮೀನಲ್ಲಿ ನಿಂತರೆ ಬೆಳೆ ಹಾಳಾಗುವ ಭಯದಿಂದ ರೈತರು ಕಂಗಾಲಾಗಿದ್ದಾರೆ. ಕೃಷ್ಣಾ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದ್ದು ಕೃಷ್ಣಾ ನದಿ ಅಂಚಿನಲ್ಲಿರುವ ಅರಳದಿನಿ, ಮಸೂದಿ, ಕಾಳಗಿ ಗ್ರಾಮದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಗ್ರಾಮಗಳಿಗೆ ಭೇಟಿ ನೀಡುತ್ತಾ ಇರುವ ತಾಲೂಕು ಅಧಿಕಾರಿಗಳು ಮೈಕ್ ಮೂಲಕ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಅಲ್ಲದೆ ಗ್ರಾಮಸ್ಥರು ನದಿ ಪಾತ್ರಗಳಿಗೆ ಹೋಗಬಾರದು, ತಮ್ಮ ಜಾನುವಾರುಗಳನ್ನು ನದಿ ತೀರಕ್ಕೆ ಬಿಡಬಾರದು ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಏನು ಗೌರ್ಮೆಂಟ್ ಇಲ್ಲಿವರೆಗೂ ನಮ್ಗೆ ಏನು ಕಾಣ್ತಿರೋದಿಲ್ಲ, ನೋಡಿಲ್ಲ. ಇವತ್ತು ರೈತ ಸಂಘದವ್ರು ಬಂದು ಪ್ರಶ್ನೆ ಮಾಡ್ಯಾರ. ಇದಕ್ಕೆ ಮುಂದೆ ಏನೈತೆ ನಾವು ಹೋರಾಟ ಮಾಡ್ತೇವೆ ಅಂತ ರೈತ ಸಂಘದವ್ರು ಕರೆಸಿ ಇವತ್ತು ಅವ್ರಿಗೆ ಕೊಟ್ಟೆವು. ಒಂದು ರೈತ ಸಂಘದವ್ರು ಬಿಟ್ಟಿದ್ದು ಗೌರ್ಮೆಂಟ್ ಬಿಟ್ಟಿದ್ದು ಎಲ್ಲಿಗೆ ಬಂದು ಹತ್ತತ್ತು ನೋಡ್ತೈತಿ. ನಾವು ರೈತ ಸಂಘ ನಾವು ಬೆನ್ನತ್ತೇವೆ ರೈತ ಸಂಘದವ್ರಿಂದ. ನಾವು ನಾವೇನು ರೈತರು ಬಿಟ್ಟು ನಾವೇನು ಹೊರಗಿಲ್ಲ. ವರ್ಷ ಈ ಮನೆ ಹಾಳಾಗುವುದಂದ್ರೆ ನಾವು ತಿನ್ನೋದೇನು ಬದುಕುದೇನು. ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರಿಸುತ್ತಿದ್ದು ಕೃಷ್ಣೆಯ ಒಳಹರಿವು 2 ಲಕ್ಷ ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನದಿ ತೀರ ಪ್ರದೇಶದಲ್ಲಿ ಪ್ರವಾಹ ಭೀತಿ ಹೆಚ್ಚಾಗುತ್ತಿದ್ದು ಕೃಷ್ಣಾ ಹಾಗೂ ದೂದ್ಗಂಗಾ ನದಿ ತೀರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದಲೂ ನೀರು ಬಿಡುವ ಸಾಧ್ಯತೆ ಇದ್ದು ನದಿ ಪಾತ್ರದ ಜನರು ಜಾನುವಾರುಗಳ ಸಮೇತ ವಲಸೆ ಹೋಗ್ತಾ ಇದ್ದಾರೆ. ರಾಧಾನಗರಿ, ವರ್ಣ ಜಲಾಶಯಗಳಿಂದಲೂ ಕೂಡ ನೀರು ಬಿಡಲಾಗಿದೆ. ಕೃಷ್ಣಾ, ದೂದ್ಗಂಗಾ ನದಿ ತೀರಗಳಲ್ಲಿ ಎನ್ಡಿಆರ್ಎಫ್ ನಿಯೋಜಿಸಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ ಕಾಳಜಿ ಕೇಂದ್ರ ಓಪನ್ ಮಾಡಿದೆ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಗ್ರಾಮ, ನಿಪ್ಪಾಣಿ ತಾಲೂಕಿನ ಸಿದ್ನಾಳ ಗ್ರಾಮದ ನದಿ ತೀರದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿ ತೀರಗಳ ಜನರಿಗಾಗಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ನಿಪ್ಪಾಣಿ ತಾಲೂಕಿನ ಹುಣ್ಣರ್ಗಿ ಗ್ರಾಮದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಮನೆ ಗೋಡೆ ಕುಸಿದಿದೆ. ಯಾವುದೇ ಅಪಾಯ ಸಂಭವಿಸಿಲ್ಲ. ಕರನೂರು ಗ್ರಾಮದಲ್ಲಿ ಗೋಡೆ ಬಿದ್ದು 2 ಬೈಕ್ಗಳು ಜಖಂಗೊಂಡಿವೆ. ಇನ್ನು ಕೃಷ್ಣಾ ಅಬ್ಬರ ಇಳಿಮುಖವಾಗಲಿ ಅಂತ ಯಡೂರು ಗ್ರಾಮದಲ್ಲಿ ಕೃಷ್ಣಾ ನದಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ.